ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇದು ಕೇವಲ ಚಿನ್ನದ ನಿಧಿಯ ಕಥೆಯಲ್ಲ. ಗದಗ ಜಿಲ್ಲೆಯ ಲಕ್ಕುಂಡಿ ಒಂದು ಕಾಲದಲ್ಲಿ ಅರಸರು ಆಳಿದಂತ ಊರು. ಇಂದು ಭೂಗರ್ಭದೊಳಗಿನಿಂದ ಹೊರಬರುತ್ತಿರುವ ರಹಸ್ಯಗಳ ಕೇಂದ್ರ. ಮನೆ ಕಟ್ಟಲು ಪಾಯ ತೆಗೆಯುವಾಗ ಸಿಕ್ಕ ಒಂದು ಬಿಂದಿಗೆ, ಆ ಬಿಂದಿಗೆಯೊಳಗೆ ಚಿನ್ನ, ತಾಮ್ರ, ಹವಳ, ಪುರಾತನ ನಾಣ್ಯಗಳು, ನಾಗರ ರೂಪದ ಆಭರಣಗಳು. ಇವು ಯಾರದ್ದು, ಯಾವ ಕಾಲಕ್ಕೆ ಸೇರಿತ್ತು, ಯಾಕೆ ಊತಿಟ್ಟಿದ್ರು? ಒಂದೆಡೆ ಚಾಲುಕ್ಯರ ಕಾಲದ ಶಿಲ್ಪಗಳು, ಮತ್ತೊಂದೆಡೆ ಅಪರೂಪದ ನಾಗರ ಕಲ್ಲುಗಳ ಸರಣಿ ಪತ್ತೆ. ಲಕ್ಕುಂಡಿಯ ಪುರಾತನ ಸಂಪತ್ತನ್ನ ಸರ್ಪಗಳು ಕಾಯುತ್ತಿವೆ ಅನ್ನೋ ಪ್ರಶ್ನೆ ಈಗ ಊರಲ್ಲಿ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಸಿಕ್ಕರೂ ಕೂಡ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಆನೆಸ್ಟ್ ಬಾಯ್ ಆಫ್ ಕರ್ನಾಟಕದ ಕತೆ ಕೂಡ ಇದೆ. ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸಿದ ಈ ಲಕ್ಕುಂಡಿಯಲ್ಲಿ ಭೂಗರ್ಭದೊಳಗೆ ಇನ್ನೇನೇನು ಅಡಗಿದೆ? ಲಕ್ಕುಂಡಿ ಯಾಕೆ ಮತ್ತೆ ಇತಿಹಾಸದ ನಕ್ಷೆಯ ಮೇಲೆ ಮಿಂಚುತ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ಇವತ್ತಿನ ನಮ್ಮ ಕರ್ನಾಟಕ ಟಿವಿ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ನಡೀತಾ ಇರುವುದು ಕೇವಲ ಒಂದು ನಿಧಿ ಪತ್ತೆಯ ಕಥೆಯಲ್ಲ. ಅದು ಭೂಗರ್ಭದೊಳಗೆ ಮಲಗಿದ್ದಂತಹ ಸಾವಿರಾರು ವರ್ಷದ ಇತಿಹಾಸ ತನ್ನ ಅಸ್ತಿತ್ವವನ್ನ ಮತ್ತೆ ಘೋಷಿಸ್ತಾ ಇರುವಂತಹ ಕ್ಷಣ. ಮನೆ ಕಟ್ಟೋಕೆ ಪಾಯ ತೆಗೆಯುವಾಗ ಸಿಕ್ಕ ಒಂದು ಬಿಂದಿಗೆ ಕರ್ನಾಟಕದ ಪುರಾತತ್ವ ವಲಯವನ್ನೇ ತಲ್ಲಣಗೊಳಿಸಿದೆ. ಚಿನ್ನ, ತಾಮ್ರ, ಹಿತ್ತಾಳೆ, ಹವಳ, ಪುರಾತನ ನಾಣ್ಯಗಳು ಮತ್ತು ನಾಗರ ರೂಪದ ಆಭರಣಗಳು, ಇವು ಎಲ್ಲವೂ ಲಕ್ಕುಂಡಿ ಎಂಬ ಗ್ರಾಮ ಇನ್ನೂ ತನ್ನೊಳಗೆ ಅನೇಕ ರಾಜವಂಶಗಳ ಕಥೆಗಳನ್ನ ಅಡಗಿದ ನಗರಗಳ ಗುರುತುಗಳನ್ನ ಹೊತ್ತುಕೊಂಡಿದೆ ಅನ್ನುವುದಕ್ಕೆ ನೇರ ಸಾಕ್ಷಿಯಾಗಿದೆ. ಒಂದು ನಿಧಿ ಪತ್ತೆಯೊಂದಿಗೆ ಶುರುವಾದ ಈ ಕತೆ ಇಂದು ಉತ್ಖನನ, ಚಾಲುಕ್ಯರ ಕಾಲದ ಶಿಲ್ಪಗಳು, ನಾಗರ ಕಲ್ಲುಗಳ ಸರಣಿ ಪತ್ತೆ, ವಿದೇಶಿ ಪ್ರವಾಸಿಗರ ಭೇಟಿ ಮತ್ತು ಅಪರೂಪದ ಪ್ರಾಮಾಣಿಕತೆಯ ಮಾನವೀಯ ಕಥೆಗಳವರೆಗೆ ವಿಸ್ತರಿಸಿದೆ. ಈ ನಿಧಿ ಯಾರದ್ದು, ಯಾವ ಕಾಲದ್ದು, ಲಕ್ಕುಂಡಿಯ ಭೂಗರ್ಭದಲ್ಲಿ ಇನ್ನೇನೇನು ಅಡಗಿದೆ ಎಂಬ ಪ್ರಶ್ನೆಗಳು ಈಗ ಕೇವಲ ಸ್ಥಳೀಯರಲ್ಲ, ಇತಿಹಾಸಕಾರರು ಮತ್ತು ಪುರಾತತ್ವ ತಜ್ಞರನ್ನ ಕಾಡತೊಡಗಿದೆ. ಲಕ್ಕುಂಡಿಯಲ್ಲಿ ಇಂದು ನಡೀತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆಯೂ ಈ ಊರು ಇನ್ನೂ ತನ್ನ ಇತಿಹಾಸವನ್ನ ಸಂಪೂರ್ಣವಾಗಿ ಹೇಳಿಬಿಟ್ಟಿಲ್ಲ ಅನ್ನುವುದನ್ನ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಇಂದು ಕೇವಲ ಒಂದು ಸಾಮಾನ್ಯ ಹಳ್ಳಿಯಲ್ಲ. ಇದು ಭೂಗರ್ಭದೊಳಗೆ ಅಡಗಿದ್ದಂತಹ ಇತಿಹಾಸ, ಸಂಸ್ಕೃತಿ ಮತ್ತು ರಹಸ್ಯಗಳು ಒಂದೊಂದಾಗಿ ಹೊರಬರ್ತಾ ಇರುವಂತಹ ಜೀವಂತ ಪುರಾತತ್ವ ತಾಣವಾಗಿ ಪರಿಣಮಿಸಿದೆ. ಮನೆ ಕಟ್ಟೋಕೆ ಪಾಯ ತೆಗೆಯುವ ಸಣ್ಣ ಘಟನೆಯಿಂದ ಆರಂಭವಾದ ಕತೆ ಇಂದು ನಿಧಿ ಪತ್ತೆ, ಉತ್ಖನನ, ಅಪರೂಪದ ಶಿಲ್ಪಗಳು, ನಾಗರ ಕಲ್ಲುಗಳು, ವಿದೇಶಿ ಪ್ರವಾಸಿಗರ ಭೇಟಿ ಹಾಗೂ ಪ್ರಾಮಾಣಿಕತೆಯ ಮಾನವೀಯ ಕಥೆಗಳವರೆಗೆ ವಿಸ್ತರಿಸಿದೆ. ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆಯು ಈ ಊರಿನ ಮಣ್ಣಿನೊಳಗೆ ಇನ್ನೂ ಹೇಳದ ಅನೇಕ ಕಥೆಗಳು ಇವೆ ಅನ್ನುವುದನ್ನ ಸ್ಪಷ್ಟಪಡಿಸ್ತಾ ಇದೆ. ಸ್ಥಳೀಯ ಜನಪದ ಕಥನಗಳು ಮತ್ತು ಪೌರಾಣಿಕ ನಂಬಿಕೆಗಳ ಪ್ರಕಾರ ಲಕ್ಕುಂಡಿಯ ಇತಿಹಾಸ ತೇತ್ರಾಯುಗದವರೆಗೆ ವಿಸ್ತರಿಸಿದೆ ಎನ್ನಲಾಗ್ತಿದೆ. ಶಾಸನಾಧಾರಗಳ ಪ್ರಕಾರ ಲಕ್ಕುಂಡಿಯನ್ನ ಹಿಂದೆ ಲೋಕಗುಂಡಿ ಅಂತ ಕರೆಯಲಾಗ್ತಾ ಇತ್ತು. 1000 ವರ್ಷಗಳ ಹಿಂದೆ ಇದು ಪ್ರಮುಖ ನಗರವಾಗಿತ್ತು ಅನ್ನುವುದಕ್ಕೆ ಇಲ್ಲಿನ ಅನೇಕ ಶಾಸನಗಳು, ದೇವಾಲಯಗಳು ಮತ್ತು ವಿಶಿಷ್ಟ ವಾಸ್ತುಶಿಲ್ಪಗಳು ಸಾಕ್ಷಿಯಾಗಿವೆ. ಇತಿಹಾಸದ ವಿವಿಧ ಕಾಲಘಟ್ಟಗಳಲ್ಲಿ ಈ ಊರು ಧಾರ್ಮಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಮಹತ್ವದ ಕೇಂದ್ರವಾಗಿತ್ತು ಅನ್ನುವುದು ಇಲ್ಲಿ ಕಂಡುಬರುವಂತಹ ಪುರಾತನ ಸಂಪತ್ತಿನಿಂದ ಸ್ಪಷ್ಟವಾಗ್ತಾ ಇದೆ. ಲಕ್ಕುಂಡಿಯನ್ನ 101 ದೇವಾಲಯಗಳು ಮತ್ತು 101 ಬಾವಿಗಳ ಊರು ಅಂತ ಕರೆಯಲಾಗುತ್ತೆ. ಇದು ಕೇವಲ ಸಂಖ್ಯೆಗಳ ಕಥೆಯಲ್ಲ, ಆ ಕಾಲದ ಅಭಿವೃದ್ಧಿ ಪರ ಚಿಂತನೆಯ ಪ್ರತಿಬಿಂಬ. ಜಲ ಸಂರಕ್ಷಣೆ, ಧಾರ್ಮಿಕ ಆಚರಣೆಗಳು ಮತ್ತು ನಗರದ ಯೋಜನೆ, ಈ ಎಲ್ಲ ಅಂಶಗಳು ಲಕ್ಕುಂಡಿಯಲ್ಲಿ ಸಮತೋಲನದಿಂದ ಅಸ್ತಿತ್ವದಲ್ಲಿದ್ವು. ಮೆಟ್ಟಿಲು ಬಾವಿಗಳು, ಕಲ್ಯಾಣಿಗಳು ಮತ್ತು ದೇವಾಲಯಗಳು ಈ ಊರಿನ
ಜನಜೀವನದ ಹೃದಯವಾಗಿದ್ವು. ಪ್ರತಿಯೊಂದು ಬಾವಿಯೂ ಪ್ರತಿಯೊಂದು ಗುಡಿಯೂ ಶಿಲ್ಪಕಲೆಯ ಅಪೂರ್ವ ಮಾದರಿಗಳಾಗಿವೆ. ಲಕ್ಕುಂಡಿಯ ಗಂಗವ್ವ ಅವರ ಕುಟುಂಬ ಮನೆ ಕಟ್ಟೋಕೆ ಪಾಯ ತೆಗೆಯುವಾಗ ಬಿಂದಿಗೆಯೊಂದರಲ್ಲಿ ನಿಧಿ ಪತ್ತೆಯಾಯಿತು. ವಿಷಯ ಸರ್ಕಾರದ ಗಮನಕ್ಕೆ ಬಂದ ನಂತರ ಎಡಿಸಿ ದುರ್ಗೇಶ್, ಎಸ್ಪಿ ರೋಹನ್ ಜಗದೀಶ್, ಎಸಿ ರಂಗಪ್ಪ ಹಾಗೂ ತಹಸೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಿಧಿಯ ಪರಿಶೀಲನೆ ನಡೆಯಿತು. ಕುಟುಂಬದ ಸದಸ್ಯರ ಎದುರಲ್ಲೇ ಸುಮಾರು 3 ಗಂಟೆಗಳ ಕಾಲ ಲೆಕ್ಕಾಚಾರ, ತೂಕ ಮತ್ತು ಪ್ರಾಥಮಿಕ ಮೌಲ್ಯಮಾಪನ ನಡೆಯಿತು. ಆರಂಭದಲ್ಲಿ ಎಲ್ಲವೂ ಚಿನ್ನವೆಂದು ಊಹಿಸಲಾಗಿತ್ತು. ಆದರೆ ತಜ್ಞರ ಪರಿಶೀಲನೆಯಲ್ಲಿ ಚಿನ್ನದ ಜೊತೆಗೆ ತಾಮ್ರ, ಹಿತ್ತಾಳೆ, ಹವಳ ಹಾಗೂ ಪುರಾತನ ನಾಣ್ಯಗಳು ಸೇರಿರುವುದು ಗೊತ್ತಾಯಿತು. ಈ ಪತ್ತೆ ಲಕ್ಕುಂಡಿಯ ಭೂಗರ್ಭ ಕೇವಲ ಮಣ್ಣಿನಿಂದ ಅಲ್ಲ, ಇತಿಹಾಸದಿಂದ ತುಂಬಿದೆ ಅನ್ನುವುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿತು. ಪತ್ತೆಯಾದ ನಿಧಿಯಲ್ಲಿ ನಾಗರ ರೂಪದ ಆಭರಣಗಳು ವಿಶೇಷ ಗಮನ ಸೆಳೆದವು. ಕೈಗಡಗ, ಸರಗಳು, ದೊಡ್ಡ ತೊಡೆಹಾರಗಳು, ವಂಕಿ ಉಂಗುರ, ಕಿವಿ ಓಲೆಗಳು, ನಾಗಮುದ್ರೆಗಳು, ನಾಗಮಣಿ ಉಂಗುರಗಳು, ಬಳೆಗಳು, ಕಾಲ್ಗಿಚ್ಚಿಗಳು, 22 ತೂತು ಬಿಲ್ಲೆಗಳು ಹಾಗೂ ವಜ್ರ ಖಚಿತ ಉಂಗುರಗಳು ಸೇರಿವೆ. ಈ ಆಭರಣಗಳ ವಿನ್ಯಾಸ, ಕಲಾತ್ಮಕತೆ ಮತ್ತು ರೂಪಗಳು ಅವು ಸಾಮಾನ್ಯ ಕುಟುಂಬಕ್ಕೆ ಸೇರಿದ್ದವಲ್ಲ ಅನ್ನುವುದನ್ನ ಸೂಚಿಸುತ್ತೆ. ಇನ್ನು ಬಹುಶಃ ಇದು ರಾಜವಂಶ ಅಥವಾ ಶ್ರೀಮಂತ ವ್ಯಾಪಾರಿ ಸಮುದಾಯಕ್ಕೆ ಸೇರಿದ ನಿಧಿಯಾಗಿರಬಹುದು ಎಂಬ ಊಹೆಗಳು ಬಲಪಡಿತಾ ಇವೆ. ಇದು ಲಕ್ಕುಂಡಿಯಲ್ಲಿ ಉದ್ಭವಿಸಿದ ಅತಿ ದೊಡ್ಡ ಪ್ರಶ್ನೆ. ಲಕ್ಕುಂಡಿಯನ್ನ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಆಳಿದ್ರು. ವಿಶೇಷವಾಗಿ ಹೊಯ್ಸಳ ಅರಸರು ಲಕ್ಕುಂಡಿಯನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಎನ್ನಲಾಗುತ್ತೆ. ಇದೇ ಊರಲ್ಲಿ ನಾಣ್ಯ ಮುದ್ರಿಸುವ ಟಂಕಶಾಲೆ ಇತ್ತು ಎಂಬ ಐತಿಹಾಸಿಕ ಉಲ್ಲೇಖಗಳು ದೊರೆಯುತ್ತೆ. ಈ ಹಿನ್ನೆಲೆಯಲ್ಲಿ ಪತ್ತೆಯಾದ ನಿಧಿ ರಾಜವಂಶದ ಖಜಾನೆಗೆ ಸೇರಿದ್ದದ್ದೇ ಅಥವಾ ಯುದ್ಧ, ಆಕ್ರಮಣಗಳು ಅಥವಾ ಅಶಾಂತಿಯ ಕಾಲದಲ್ಲಿ ಭೂಗರ್ಭದಲ್ಲಿ ಅಡಗಿಸಲಾದ ಸಂಪತ್ತೇ ಎಂಬ ಪ್ರಶ್ನೆಗಳು ಇನ್ನೂ ಉತ್ತರಕ್ಕಾಗಿ ಕಾಯ್ತಾ ಇವೆ. ಲಕ್ಕುಂಡಿಯಲ್ಲೇ 100ಕ್ಕೂ ಹೆಚ್ಚು ಚಾಲುಕ್ಯ ಕಾಲದ ದೇವಾಲಯಗಳು, ಮೆಟ್ಟಿಲು ಬಾವಿಗಳು, ಕಲ್ಯಾಣಿಗಳು, ವೀರಗಲ್ಲುಗಳು, ತಾಮ್ರಪಟುಗಳು ಮತ್ತು ತಾಳೆಗರಿಯ ಹೊತ್ತಿಗೆಗಳು ಕಂಡುಬರುತ್ತೆ. ಇಲ್ಲಿನ ಕಲ್ಲಿನ ಕೆತ್ತನೆ ಮತ್ತು ವಾಸ್ತುಶಿಲ್ಪವನ್ನ ಶಿಲ್ಪಗಳ ಗ್ಯಾಲರಿ ಅಂತ ಕರೆಯುವುದು ಅತಿಶಯೋಕ್ತಿ ಅಲ್ಲ. 2003 ರಿಂದ 2007 ನಡೆದಂತಹ ಉತ್ಖನನದಲ್ಲಿಯೂ ಕೂಡ ದೇವಸ್ಥಾನಗಳ ತಳಪಾಯಗಳು ಮತ್ತು ಪುರಾತನ ಕಟ್ಟಡಗಳ ಅವಶೇಷಗಳು ಪತ್ತೆಯಾಗಿದ್ವು. ಈಗ ನಡೀತಾ ಇರುವಂತಹ ಉತ್ಖನನ ಈ ಇತಿಹಾಸಕ್ಕೆ ಹೊಸ ಅಧ್ಯಾಯಗಳನ್ನ ಸೇರಿಸ್ತಾ ಇದೆ. ಇತ್ತೀಚೆಗೆ ಷಣ್ಮುಖ ರವದಿ ಅವರ ಜಮೀನಿನಲ್ಲಿ ಅಪರೂಪದ ಗಡ್ಡಸರ್ಪ ನಾಗರಕಲ್ಲಿನ ಶಿಲಾಮೂರ್ತಿ ಪತ್ತೆಯಾಗಿರುವುದು ವಿಶೇಷ ಕುತೂಹಲಕ್ಕೆ ಕಾರಣವಾಗಿದೆ. ಚಾಲುಕ್ಯರ ಕಾಲಕ್ಕೆ ಸೇರಿರಬಹುದು ಅಂತ ಅಂದಾಜಿಸಲಾಗಿರುವಂತಹ ಈ ಶಿಲ್ಪ ಅಲಂಕಾರಿಕ ವಿನ್ಯಾಸವನ್ನ ಹೊಂದಿದೆ. ಇದಕ್ಕೂ ಮೊದಲು ಬಾವಿಗಳೊಳಗೆ ಮತ್ತು ಉತ್ಖನನ ಸ್ಥಳದಲ್ಲಿ ನಾಗರ ಚಿತ್ರಗಳಿರುವಂತಹ ಕಲ್ಲುಗಳು ಪತ್ತೆಯಾಗಿದ್ವು. ಈ ಸತತ ಪತ್ತೆಗಳು ಲಕ್ಕುಂಡಿಯ ಪುರಾತನ ಸಂಪತ್ತನ್ನ ಸರ್ಪಗಳು ಕಾಯ್ತಾ ಇವೆಯೇ ಎಂಬ ಪ್ರಶ್ನೆಗಳು ಜನಮನದಲ್ಲಿ ಹುಟ್ಟಿಸಿವೆ. ಉತ್ಖನನದ ಪ್ರತಿದಿನವೂ ಹೊಸ ಅಚ್ಚರಿಗಳನ್ನ ತಂದಿದೆ. ಹಳೆಯ ಮನೆಗಳ ಗೋಡೆಗಳಲ್ಲಿ ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಕಾಲದ ಶಿಲೆಗಳು ಗೋಚರಿಸಿವೆ. ಕಲ್ಲಿನ ಕೊಡಲಿ, ಪಾನಿಪೀಠ, ಕಟ್ಟಡದ ಮೇಲ್ಛಾವಣಿಗೆ ಬಳಸಿದಂತಹ ಕಲ್ಲಿನ ಬೋದಿ, ಬೃಹತ್ ಬಂಡೆಗಳು, ಮೂಳೆಯ ತುಂಡುಗಳು, ಹಸಿರು ಶಿಲೆಯಲ್ಲಿ ಕೆತ್ತಿದಂತಹ ನಾಗದೇವತೆಗಳ ಶಿಲ್ಪ ಎಲ್ಲವೂ ಈಗ ಲಕ್ಕುಂಡಿಯ ನೆಲದೊಳಗೆ ಸಂಪೂರ್ಣ ಒಂದು ಪುರಾತನ ನಗರ ಅಡಗಿರುವಂತಹ ಸಾಧ್ಯತೆಯನ್ನ ಸೂಚಿಸ್ತಾ ಇವೆ. ನಿಧಿ ಪತ್ತೆಯಾದ ನಂತರ ಫ್ರಾನ್ಸ್ನಿಂದ ಆಗಮಿಸಿದ 10ಕ್ಕೂ ಹೆಚ್ಚು ವಿದೇಶಿ ಪ್ರವಾಸಿಗರು ಲಕ್ಕುಂಡಿಗೆ ಭೇಟಿ ನೀಡಿದ್ರು. ಪತ್ತೆಯಾದ ವಸ್ತುಗಳು, ಊರಿನ ಪೌರಾಣಿಕ ಹಿನ್ನೆಲೆ ಮತ್ತು ಉತ್ಖನನದ ವಿವರಗಳನ್ನ ಅವರು ತೀವ್ರ ಕುತೂಹಲದಿಂದ ತಿಳಿದುಕೊಂಡ್ರು. ಈ ಭೇಟಿ ಲಕ್ಕುಂಡಿಯ ಇತಿಹಾಸ ಮತ್ತು ಪುರಾತತ್ವಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಗಮನ ಸಿಗ್ತಾ ಇರುವುದರ ಸೂಚಕವಾಗಿದೆ. ಲಕ್ಷಾಂತರ ಮೌಲ್ಯದ ನಿಧಿ ಸಿಕ್ಕರೂ ಕೂಡ ಅದನ್ನ ಸರ್ಕಾರಕ್ಕೆ ಒಪ್ಪಿಸಿ ಮಾದರಿಯಾದವರು ಪ್ರಜ್ವಲ್ ರೀತಿ. ತಂದೆಯನ್ನ ಕಳೆದುಕೊಂಡಂತಹ ಬಡ ಕುಟುಂಬದ ಈ ಯುವಕ ಅಮ್ಮ ಗಂಗವ್ವ, ಅಜ್ಜಿ ಮತ್ತು ಮಾವನ ಆಸರೆಯಲ್ಲಿ ಬದುಕುತ್ತಿದ್ದಾರೆ.
ಸಂಪತ್ತಿನ ಆಸೆಗೆ ಮಣಿಯದೆ ಪ್ರಾಮಾಣಿಕತೆಯ ದಾರಿಯನ್ನ ಆಯ್ದುಕೊಂಡಂತಹ ಈ ಕುಟುಂಬವನ್ನ ಇಡೀ ಊರೇ ಹೆಮ್ಮೆಯಿಂದ ನೋಡ್ತಾ ಇದೆ. ಪ್ರಜ್ವಲ್ ಇಂದು ಆನೆಸ್ಟ್ ಬಾಯ್ ಆಫ್ ಕರ್ನಾಟಕ ಎಂಬ ಹೆಸರಿನಿಂದ ಗುರುತಿಸಲಾಗುತ್ತಿದ್ದಾರೆ. ಲಕ್ಕುಂಡಿಯಲ್ಲೇ ಇನ್ನೊಂದು ಅಪರೂಪದ ಸಂಗತಿಯಂದ್ರೆ 4 ಶತಮಾನಗಳಷ್ಟು ಹಳೆಯ ಈಶ್ವರನ ದೇವಾಲಯದೊಳಗೆ ಮನೆ ನಿರ್ಮಿಸಿಕೊಂಡು ವಾಸವಿರುವ ಕುಟುಂಬ. ಶಿವಯ್ಯ ಮತ್ತು ಶೇಖರಯ್ಯ ಚೌಕಿಮಠ್ ಅವರ ಕುಟುಂಬ 5 ತಲೆಮಾರಿನಿಂದ ಇಲ್ಲಿ ವಾಸಿಸ್ತಾ ಇದೆ. ದೇವಾಲಯ ಮತ್ತು ದೈನಂದಿನ ಜೀವನ ಒಂದೇ ಆವರಣದಲ್ಲಿ ಸಾಗಿಸ್ತಾ ಇರುವಂತಹ ಈ ದೃಶ್ಯ ಲಕ್ಕುಂಡಿಯ ಜೀವಂತ ಪರಂಪರೆಯ ಪ್ರತೀಕವಾಗಿದೆ. ನಿಧಿ ಪತ್ತೆ ಮತ್ತು ನಿರಂತರ ಉತ್ಖನನದಿಂದ ಲಕ್ಕುಂಡಿ ಮುಂದಿನ ದಿನಗಳಲ್ಲಿ ಪ್ರಮುಖ ಪುರಾತತ್ವ ಕೇಂದ್ರಗಳಾಗಿ ರೂಪುಗೊಳ್ಳುವಂತಹ ಸಾಧ್ಯತೆ ಇದೆ. ಸರಿಯಾದ ಸಂರಕ್ಷಣೆ, ಸಂಶೋಧನೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಯ ಮೂಲಕ ಲಕ್ಕುಂಡಿ ರಾಜ್ಯವನ್ನೇ ಅಲ್ಲ, ಈಗ ದೇಶ ಮಟ್ಟದಲ್ಲೂ ಕೂಡ ಹೆಸರಾಗುವ ಸಾಮರ್ಥ್ಯವನ್ನ ಹೊಂದಿದೆ. ಲಕ್ಕುಂಡಿಯಲ್ಲಿ ಇಂದು ಕಂಡುಬರುವ ದೃಶ್ಯಗಳಲ್ಲಿ ಇತಿಹಾಸ ಮತ್ತು ವರ್ತಮಾನ ಒಂದೇ ಜಾಗದಲ್ಲಿ ಮುಖಾಮುಖಿಯಾಗಿದೆ. ಒಂದು ಕಡೆ ಆಧುನಿಕ ಮನೆಗಳು, ಮತ್ತೊಂದೆಡೆ 1000 ವರ್ಷದ ಶಿಲ್ಪಗಳು. ಇವುಗಳ ಮಧ್ಯೆ ಬದುಕ್ತಾ ಇರುವಂತಹ ಜನರ ಜೀವನವೇ ಒಂದು ಜೀವಂತ ಕಥೆಯಾಗಿದೆ. ಪುರಾತತ್ವ ತಜ್ಞರ ಪ್ರಕಾರ ಈಗ ಪತ್ತೆಯಾಗ್ತಾ ಇರುವಂತಹ ಅವಶೇಷಗಳು ಕೇವಲ ಆರಂಭ. ಲಕ್ಕುಂಡಿಯ ಭೂಗರ್ಭದಲ್ಲಿ ಇನ್ನೂ ಅನೇಕ ದೇವಾಲಯಗಳ ತಳಪಾಯಗಳು, ವಾಸಸ್ಥಾನಗಳು ಮತ್ತು ಸಂಪತ್ತಿನ ಗುರುತುಗಳು ಅಡಗಿರಬಹುದೆಂಬ ಸಾಧ್ಯತೆ ಇದೆ. ಮುಂದಿನ ಉತ್ಖನನಗಳು ಈ ಊರಿನ ಇತಿಹಾಸವನ್ನ ಸಂಪೂರ್ಣವಾಗಿ ಮರುಬರೆಯುವಷ್ಟು ಮಹತ್ವವನ್ನ ಪಡೆದುಕೊಳ್ಳಬಹುದು. ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಪತ್ತೆಯೂ ಒಂದು ಮಾತು ಹೇಳುತ್ತೆ. ಇತಿಹಾಸ ಅಂದ್ರೆ ಪುಸ್ತಕಗಳಲ್ಲಿ ಮಾತ್ರ ಇರುವುದಲ್ಲ, ಅದು ಮಣ್ಣಿನೊಳಗೆ ಮಲಗಿ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರುತ್ತೆ. ಲಕ್ಕುಂಡಿಯಲ್ಲಿ ಈಗ ಆ ಸಮಯ ಬಂದಂತೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಊರು ಹೊರತೆಗೆಯಲಿರುವಂತಹ ರಹಸ್ಯಗಳು ಕರ್ನಾಟಕದ ಇತಿಹಾಸಕ್ಕೆ ಹೊಸ ಅರ್ಥ ನೀಡುವಲ್ಲಿ ಸಂದೇಹವೇ ಇಲ್ಲ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ಕೇವಲ ಒಂದು ನಿಧಿಯಲ್ಲ, ಸಿಕ್ಕಿದ್ದು 1000 ವರ್ಷಗಳ ಇತಿಹಾಸದ ಒಂದು ಕಿಟಕಿ. ಚಿನ್ನ, ಶಿಲ್ಪ, ನಾಗರ ಕಲ್ಲುಗಳು, ಉತ್ಖನನಗಳು ಇವೆಲ್ಲವೂ ಒಂದೇ ಮಾತನ್ನ ಹೇಳ್ತಾ ಇದ್ದಾವೆ. ಆ ಊರಿನ ಭೂಗರ್ಭ ಇನ್ನೂ ಕೂಡ ಮೌನ ಆಗಿಲ್ಲ. ಅರಸರು ಹಾದು ಹೋಗಿದ್ದಾರೆ, ರಾಜ್ಯಗಳು ಮಾಯವಾಗಿವೆ. ಆದ್ರೆ ಲಕ್ಕುಂಡಿಯ ಮಣ್ಣು ಇತಿಹಾಸವನ್ನ ಮರೆತಿಲ್ಲ. ಲಕ್ಷಾಂತರ ಮೌಲ್ಯದ ಸಂಪತ್ತಿನ ಮುಂದೆ ನಿಂತು ಪ್ರಾಮಾಣಿಕತೆಯನ್ನ ಆಯ್ದುಕೊಂಡ ಒಂದು ಕುಟುಂಬ ಈ ಕತೆಗೆ ಮಾನವೀಯ ಅರ್ಥವನ್ನ ಕೊಟ್ಟಿದೆ. ಭೂಗರ್ಭದಲ್ಲಿ ಇನ್ನೇನು ಅಡಗಿದೆ? ಮುಂದಿನ ಉತ್ಖನನ ಯಾವ ಸತ್ಯವನ್ನ ಹೊರ ತೆಗೆದುಕೊಳ್ಳಲಿದೆ? ಒಂದು ಮಾತು ಮಾತ್ರ ಸ್ಪಷ್ಟ: ಇತಿಹಾಸ ತನ್ನದೇ ಸಮಯದಲ್ಲಿ ಮಾತನಾಡುತ್ತೆ ಮತ್ತು ಲಕ್ಕುಂಡಿಯಲ್ಲಿ ಆ ಸಮಯ ಈಗ ಶುರುವಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.